ಪೊಲೀಸ್ ಆಗಬೇಕಂತ ಬಂದನು ರೌಡಿ ಥರ ಗಡ್ಡ ಕೂದಲೆಲ್ಲ ಬಿಟ್ಕೊಂಡ್ಯಾ. ನಿಂಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು? ನೀ ಹೇಗಿದೆಯೋ ಹಾಗೆ ಬಾ ಅಂತ ಇನ್ಫಾರ್ಮೇಷನ್ ಬಂತು ಸರ್, ಅದಕ್ಕೆ ಹಾಗೆ ಬಂದೆ. ನಾನೊಪ್ಪಲ್ಲ. ನಿನ್ಗೆ ಯಾವುದೇ ಟ್ರೈನಿಂಗು ನಾನು ಕೊಡಲ್ಲ. ಔಟ್. ಸರ್ ಪ್ಲೀಸ್ ಸರ್, ದಯವಿಟ್ಟು ಹೇಳಿಬಿಡಿ. ನಾನು ಪೊಲೀಸ್ ಆಗಬೇಕು ಅನ್ನೋದು ನಮ್ಮ ಅಪ್ಪನ ದೊಡ್ಡ ಕನಸು. ನೀವೀಗ ಹೋಗು ಅಂದರೆ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ ಸರ್? ಪೊಲೀಸ್ ಆಗಬೇಕು ಅಂತ ಬಂದಿರೋರು ಡಿಸಿಪ್ಲಿನ್ ಇರಬೇಕು. ನಿನ್ನ ಹತ್ರ ಅದೇ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ಓಕೆ ಸರ್ ದಯವಿಟ್ಟು ಇಲ್ಲ ಅಂದ್ಬಿಡಿ ಸರ್. ನಾನು ಪೊಲೀಸ್ ಆಗಬೇಕು ಅನ್ನೋದು ದೊಡ್ಡ ಕನಸು ಸರ್. ನನಗೆ ಇನ್ಫಾರ್ಮೇಷನ್ ಹೇಗೆ ಬಂತು ಹಾಗೆ ಬಂದ್ಬಿಡಿ ಸರ್. ಬೇಕಾದ್ರೆ ಈಗಲೂ ಹೋಗಿ ಕಟಿಂಗ್ ವಿಷಯವೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಸರ್. ಪ್ಲೀಸ್ ಸರ್, ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್. ಟೈಮ್ ವೇಸ್ಟ್ ಮಾಡ. ಔಟ್. ಹಲೋ ಸರ್. ಓಕೆ ಸರ್. ಹಾಯ್. ಏನೋ ಸ್ಪೆಷಲ್ ಆಫೀಸರ್ ಗೆಟಪ್ಪಲ್ಲಿ ಬಂದಿದೆಯಂತೆ. ಹೌದು ಸರ್, ಆಗಲೇ ಅದೇ ಹೇಳ್ತಿದ್ದೆ. ಜಾಸ್ತಿ ಮಾತಾಡಬೇಡ, ಹೋಗಲಿ. ಥ್ಯಾಂಕ್ ಯು ಸರ್. ಹೋದ ಅಂದರೆ ಮತ್ತೆ ಒಕ್ಕರ್ಸ್ಕೊಂಡಲ್ಲೋ. ಇವನಿಗೊಂದು ಗತಿ ಕಾಣಿಸ್ಬೇಕು. ದೀಪ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಬದುಕಿದಾಳ? ಎಲ್ಲಿದ್ದಾಳೆ? ತೋರಿಸಿ ಬನ್ನಿ ಹೇಳಿ ಅಂದ್ರೆ ಓ ಕರ್ಟನ್ ಹಿಂದೆ ಇದೆಯಾ? ಲೇ ದೀಪ ಬಾರ ಇಲ್ಲಿ, ನಾನ್ ಕಡೆನಿ ಮತ್ತೆ. ಅವರು ನನ್ನ ಹೃದಯದಲ್ಲಿದೆ. ಈ ತರ ಎಲ್ಲ ಆಗುತ್ತಳಿ ಅಂದ್ರೆ ಲವ್ ಫೀಲಿಂಗು. ಎಲ್ಲ ಅವ್ರು ಸತ್ತಿದ್ದಾರೆ ಅನ್ಕೊಂಡಿದ್ದಾರೆ, ಆದರೆ ನಾನು ಮಾತ್ರ ನಂಬ್ತಿಲ್ಲ. ಇವತ್ತಲ್ಲ ನಾಳೆ ಅವ್ರು ಬಂದೇ ಬರ್ತಾರೆ ಅಂತ ನಂಬಿದ್ದೀನಿ. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಳಿ ಅಂದ್ರೆ. ಆದ್ರೆ ಈಗ ಯಾರ ಜೊತೆ ಮಾತಾಡ್ತಿದ್ರಿ? ದೀಪ ಅವ್ರ ನೆನಪಿನ ಜೊತೆ ಮಾತಾಡ್ತಿದ್ದೆ. ಹೌದಾ? ನೋಡಿದವ್ರು ಹುಚ್ಚ ಅಂದ್ಕೊಂಡ್ರು ಪರವಾಗಿಲ್ಲ, ದೀಪ ಅವ್ರ ನೆನಪು ಬಂದಾಗೆಲ್ಲ ಈ ಥರ ಮಾತಾಡ್ತಾ ಇರ್ತೀನಿ. ಅಯ್ಯೋ, ನಿಮ್ಮನ್ನ ಯಾರು ಹುಚ್ಚ ಅನ್ನಲ್ಲ, ಹುಚ್ಚು ಪ್ರೀತಿಲಿ ಬಿದ್ದಿದ್ದೀರಿ ಅಂತಾರೆ ಅಷ್ಟೇ. ನೋಡಿ, ನಾನ್ ಮಾತ್ರ ಇವತ್ತಿಗೂ ಈ ಕ್ಷಣಕ್ಕೂ ನೀವೇ ನನ್ನ ಅಳಿ ಅಂತ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ, ಯಾವತ್ತಿದ್ರೂ ನಿಮ್ಮನೆ ಅಳಿಯಾನೆ. ಅಳಿ ಅಂದ್ರೆ ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಅಯ್ಯೋ, ಚಕ್ಲಿ ನಿಪ್ಪಟ್ಟು ತಂದಿದ್ದೀನಿ, ಒಂದು ನಿಮಿಷ. ಸೇಮ್ ದೀಪ ಅವ್ರು ಮಾಡಿರೋ ಥರನೇ ಇದೆ. ಹೌದು, ಆದರೆ ಇದನ್ನ ಮಾಡಿರೋದು ಅವ್ರಮ್ಮ, ಅಂದರೆ ನಮ್ಮ ಅತ್ತಿಗೆ. ನಮ್ಮ ದೀಪ ಅಡುಗೆ ಮಾಡೋದು ಕಲ್ತಿದ್ದು ಅತ್ತಿಗೆ ಹತ್ರನೇ ಅಲ್ವಾ, ಅದಕ್ಕೆ ಇಬ್ಬರದು ಕೈ ರುಚಿ ಒಂದೇ ಥರ ಇದೆ. ಇರ್ಬೋದು, ಆದರೆ ದೀಪ ಅವ್ರ ಕೈ ರುಚಿ ತುಂಬ ಸ್ಪೆಷಲ್. ಅಳಿ ಅಂದರೆ ಈಗ ನೀವು ಮದುವೆ ಆಗಿದ್ದೀರಲ್ಲ ದಿಶಾ, ಅವಳನ್ನು ನೀವು ಇಷ್ಟಪಡ್ತಿದ್ದೀರಾ? ಖಂಡಿತ ಇಲ್ಲ, ಬಲವಂತಕ್ಕೋಸ್ಕರ ಮದುವೆ ಆಗಿದ್ದೀನಿ ಅಷ್ಟೇ. ಅದು ಗೊತ್ತಾಯ್ತು ಬಿಡಿ ಅಳಿ ಅಂದರೆ. ಆದರೆ ಅವ್ರ ಅಪ್ಪ ಅಮ್ಮ ಬಂದಿದ್ದಾರಲ್ಲ, ಅದ್ಯಾಕೆ? ಫಾರಿನಿಂದ ಬಂದಿದ್ದಾರೆ, ಸ್ವಲ್ಪ ದಿನ ಇದ್ದು ಹೋಗ್ತಾರೆ. ಅಳಿ ಅಂದರೆ ಅವ್ರನ್ನೆಲ್ಲ ಜಾಸ್ತಿ ದಿನ ಇಲ್ಲಿರೋದಕ್ಕೆ ಬಿಡಬೇಡಿ, ಜನ ಸರಿ ಇಲ್ಲ. ಆ ದಿಶಾ ಅವ್ರ ಅಪ್ಪ ಅಮ್ಮ ಆಡೋದು ನೋಡಿದ್ರೆ ಅಯ್ಯೋ ನನಗಂತೂ ಆಗೋದೇ ಇಲ್ಲ, ಮೈಯೆಲ್ಲ ಉರಿಯುತ್ತೆ ಅಳಿ ಅಂದರೆ. ದಿಶಾ, ನೀನು ಯಾವಾಗ ಬಂದ್ಯಮ್ಮ? ನನ್ನ ಡ್ಯಾಡ್ ಕೆಮ್ಮಿದ್ರಲ್ವ ಅವಾಗ. ಇವಾಗ ಬಂದೆ ಅಲ್ವಾ? ಆಂಟಿ, ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು. ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಅಡ್ವೈಸ್ ಮಾಡೋದು ಬಿಟ್ಟು ನಾವು ಯಾರೂ ಸರಿ ಇಲ್ಲ, ನಮ್ಮ ಕಂಡ್ರನ್ನೇ ನಮ್ಗಾಗಲ್ಲ ಅಂತ ಹೇಳೋದು ತಪ್ಪಲ್ವಾ? ಅಯ್ಯೋ ಇಲ್ಲಮ್ಮ, ನಿಮ್ಗಳ ಬಗ್ಗೆ ಅಳಿಯಂದ್ರ ಹತ್ರ ಹೊಗಳ್ತಿದ್ದೆ ನಾನು. ಐ ನೋ ಎವ್ರಿಥಿಂಗ್. ಅಂದರೆ ನಮಗೆಲ್ಲ ಗೊತ್ತಾಯ್ತು, ನೀನು ನಮ್ಮ ಸನ್ನಿಲ್ಲ ಹತ್ರ ನಮ್ಮ ಬಗ್ಗೆ ಫಿಟ್ಟಿಂಗ್ ಇಡ್ತಾ ಇದ್ದೆ ಅಲ್ವಾ? ಡ್ಯಾಡ್, ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೆ ರೈಟ್? ನೋ ಹಾಗೇನಿಲ್ಲ ಅಂಕಲ್, ಸುಮ್ಮನೆ ಏನೋ ಬೇರೆ ತಮಾಷೆ ಮಾಡ್ತಾಯಿದ್ರು. ಇವ್ರಿಗೆ
ತಮಾಷೆ ಮಾಡೋಕ್ಕೂ ಬರುತ್ತಾ ಸನ್ನಿಲ್ಲ? ನೀವು ನೋಡೋಕ್ಕೆ ಥೇಟ್ ನಮ್ಮ ಅಣ್ಣನ ಥರನೇ ಇದ್ದೀರಾ. ವಾಟ್ ಎ ಜೋಕ್, ವಾಟ್ ಎ ಜೋಕ್. ಜೋಕ್ ಅಲ್ಲ ಸರ್, ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು. ವರ್ಲ್ಡಲ್ಲಿ ಒಬ್ಬ ಪರ್ಸನ್ ಥರ 7 ಜನ ಇರ್ತಾರಂತೆ. ಅದರಲ್ಲಿ ನಿಮ್ಮಣ್ಣ ಯಾರದು ಜಯರಾಮ್ ಅವ್ರ ಥರ ನಾನು ಇರಬಹುದು. ನಮ್ಮಣ್ಣ ಜಯರಾಮ್ ಅಂತ ನಿಮ್ಗೆ ಹೆಂಗ್ ಗೊತ್ತು? ನಾನು ಹೇಳಿದ್ದ ಆಂಟಿ. ಇವಳೇ ಹೇಳಿದ್ದು. ನನಗೇನಾದರೂ ಒಬ್ಬಳು ತಂಗಿ ಅಂತ ಇದ್ದಿದ್ದಿದ್ರೆ ಅವಳು ಕೂಡ ನಿಂತರಾನೆ ಹೀಗಿರ್ತಿದ್ಲು. ನಿಮ್ಮ ಹಾವಭಾವ ಬದಲಾಗಿರ್ಬೋದು, ಆದರೆ ಧ್ವನಿ, ನನ್ನನ್ನ ಕಾಲು ಎಳೆಯೋದು ಇದೆಲ್ಲ ಸೇಮ್ ಒಂದೇ ಥರ. ಓ ಕಪಲ್ಸು, ಪ್ರೈವೇಸಿ ಇರಲಿ ಅವರಿಬ್ಬರ ಮಧ್ಯೆ ನಾವ್ಯಾಕೆ ಅಂಬು ಅಂಬು ಗಿಂಬು ಅಂತೆಲ್ಲ ಕರಿಬೇಡಿ, ಅಂಬುಜ ಅಂತ ಕರೀರಿ. ಆಯ್ತು ಆಯ್ತು, ನಿನ್ನ ಭುಜ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತೀನಿ, ಬಾ ಅಂಬು. ಮುಟ್ಟದ್ ಗಿಟ್ಟದೆಲ್ಲ ಮಾಡ್ಬೇಡಿ. ಚಕ್ಲಿ ನಿಪ್ಪಟ್ಟು ತಿಂತೀರಾ? ಚಕ್ಲಿ ನಿಪ್ಪುಟ ಅದೆಲ್ಲಿದೆ? ಅಯ್ಯೋ ನಮ್ಮನೆದೆ. ಅಣ್ಣ ಅತ್ತಿಗೆ ಮನೆಯಲ್ಲಿಲ್ಲ ಅಂತ ಗೊತ್ತಿದ್ದು, ಗ್ಯಾಸ್ ಸಮಸ್ಯೆ ಅಷ್ಟೊಂದಿದ್ದು, ಇಷ್ಟೊಂದೆಲ್ಲ ಮಾಡಿ ಉದ್ದಕ್ಕೂ ತಿನ್ಕೊಂಡು ಇಲ್ಲಿಗೂ ತಂದಿದ್ಯಾ? ಈ ಥರ ಎಲ್ಲ ಮಾಡಿದ್ರೆ ದುಬೈನಲ್ಲಿ ಏನು ಶಿಕ್ಷೆ ಕೊಡ್ತಾರೆ ಗೊತ್ತಾ? ಒಂಟೆ ಕಾಲಿಗೆ ಕಟ್ಟಿ ದರ 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 ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ದೀಪ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಮುಖದಲ್ಲೇ ಗೊತ್ತಾಗತ್ತೆ. ಪಾಪ ಹಸ್ಬೆಂಡ್ ಪ್ರತಿದಿನ ದೀಪನ್ನೇ ನೆನೆಸ್ಕೊಳ್ತಿರ್ತಾರೆ. ಇದೆಲ್ಲ ಯಾವಾಗ ಕೊನೆ ಆಗುತ್ತೋ ಏನೋ. ಓ, ನಮ್ಮ ಅಪ್ಪನ ಫ್ರೆಂಡು SI ನಾಗರಾಜ್ ಅಂಕಲ್ ಫೋನ್ ಮಾಡ್ತಿದ್ದಾರೆ. ಹೇಳಿ ಅಂಕಲ್, ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಹೌದು, ಟ್ರೈನಿಂಗಲ್ಲಿದ್ದೀನಿ. ಏನು, ನರಸಿಂಹ ಅಂತನಾ?